ಶ್ಯಾಮಲಾ, ಬಿಡಿ ನನ್ನ. ರಾಕ್ಷಸಿ, ನನ್ನ ಬಿಡೆ. ಕಿರ್ಚಾಡ್ಬೇಡಕ್ಕ. ಕಿರ್ಚಿ ನಿನ್ ಎನರ್ಜಿನ ವೇಸ್ಟ್ ಮಾಡ್ಕೋಬೇಡ. ಜಸ್ಟ್ ವೇಟ್ ಅಂಡ್ ಸಿ. ನೆಕ್ಸ್ಟ್ ಏನ್ ಮಾಡೋಣ ಮ್ಯಾಮ್? ಇನ್ನು ನೀನೇನ್ ಮಾಡೋ ಅವಶ್ಯಕತೆ ಇಲ್ಲ ಹರಿಕಾ. ನೀನು ಕೂಡ ರೆಸ್ಟ್ ತಗೋ. ನನ್ನನ್ನ ಯಾಕೆ ಹಿಡ್ಕೊಂಡಿದ್ದೀರಾ? ನನ್ನ ಯಾಕೆ ಕಟ್ ಹಾಕ್ತಿದ್ದೀರಾ? ಮೇಡಮ್ ಹೇಳಿ ಮೇಡಮ್, ನನ್ನ ಕಟ್ಬೇಡ ಅಂತ ಹೇಳಿ ಮೇಡಮ್. ಮೇಡಮ್ ಮ್ಯಾಮ್, ಏನಿದು? ನನ್ನನ್ನ ಯಾಕೆ ಕಟ್ ಹಾಕ್ತಿದ್ದೀರಾ? ನನಗೆ ನಿನ್ನ ಅವಶ್ಯಕತೆ ಏನ್ ಬೇಕಾಗಿಲ್ಲ ಹರಿಕಾ. ವಾಟ್? ನನಗೆ ಆಸ್ತಿಲಿ ಶೇರ್ ಕೊಡ್ತೀನಿ ಅಂತ ಹೇಳಿದ್ರಲ್ಲ, ನನ್ನನ್ನ ನಿಮ್ ಜೊತೆಗೆ ಇಟ್ಕೋತೀನಿ ಅಂತ ಹೇಳಿದ್ರಿ. ಹಾವನ್ನ ಯಾರಾದ್ರೂ ಪಕ್ಕದಲ್ಲಿ ಇಟ್ಕೋತಾರಾ? ನೀನ್ ಎಷ್ಟು ಅಪಾಯಕಾರಿ ಅಂತ ನನಗೆ ಗೊತ್ತು ಹರಿಕಾ. ಏನ್ ಹೇಳ್ತಿದ್ದೀರಾ ಮ್ಯಾಮ್? ನಾನ್ ನಿಮಗೆ ಎಷ್ಟು ಹೆಲ್ಪ್ ಮಾಡಿದ್ದೀನಿ. ಹಾಗೆ ನಿನ್ ಸ್ವಂತದವ್ರಿಗೆ ಮೋಸ ಮಾಡಿದ್ಯಾ. ಪ್ರೀತಿ ಮದ್ವೆ ಮಾಡ್ಕೊಂಡಿದ್ ಗಂಡಂಗೆ ದ್ರೋಹ ಮಾಡಿದ್ಯಾ. ನಾಳೆ ನನ್ ಬೆನ್ನಿಗೆ ಚೂರಿ ಹಾಕಲ್ಲ ಅಂತ ಏನ್ ಗ್ಯಾರಂಟಿ? ದಿಸ್ ಇಸ್ ಅನ್ಫೇರ್ ಮ್ಯಾಮ್. ನಾನು ನಿಮ್ ಜೊತೆ ಎಷ್ಟು ನಂಬಿಕೆಯಿಂದ ಇದ್ದೆ. ನೀವು ನನ್ನ ಸ್ವಂತದವರು ಅಂತ ಅನ್ಕೊಂಡಿದ್ದೆ. ನಂಬಿಕೆ ಅನ್ನೋ ಪದ ನೀನು ನಾನು ಉಪಯೋಗಿಸ್ಬಾರ್ದು ಹಾರಿಕಾ. ನಿನ್ನ ವಸು ಸ್ವಂತ ತಂಗಿ ಥರ ನೋಡ್ಕೊಂಡ್ಲು. ಅಂಥ ವಸುಗೆ ನೀನ್ ಮೋಸ ಮಾಡಿದ್ಯಾ. ಸಾರಿ, ನೀನ್ ನನಗ್ ಬೇಡ. ರಿಜಿಸ್ಟ್ರೇಷನ್ ಮುಗ್ದು ಆಸ್ತಿ ನನ್ನ ಕೈಗೆ ಸಿಕ್ಕಿದ ತಕ್ಷಣ ನಿಮ್ ಮೂವರ್ನು ಜೀವಂತವಾಗಿ ಬಿಟ್ಬಿಡ್ತೀನಿ. ಅಷ್ಟರಲ್ಲಿ ಏನಾದ್ರೂ ಎಕ್ಸ್ಟ್ರಾ ಮಾಡಿದ್ರೆ ನಿಮ್ ಪ್ರಾಣ ತೆಗೆದ್ಬಿಡ್ತೀನಿ. ಹಲೋ ಲಾಯರ್ ಸರ್, ಸೈನ್ ಕೆಲಸ ಮುಗ್ದಿದೆ. ರಿಜಿಸ್ಟ್ರೇಷನ್ಗೆ ರೆಡಿ ಮಾಡಿ, ಇವತ್ತೇ ಆಗಬೇಕು. ಸರಿ ಮೇಡಮ್. ನೀನು ಯಾರನ್ನ ನಂಬಿದ್ಯಾ ಅಂತ ಈಗ್ಲಾದ್ರೂ ಅರ್ಥ ಆಯ್ತಾ ಹಾರಿಕಾ? ಬಂಗಾರದಂಥ ಜೀವನನ ಹಾಳು ಮಾಡ್ಕೊಂಡೆ. ಸ್ವಂತದವ್ರನ್ನೆಲ್ಲ ದೂರ ಮಾಡ್ಕೊಂಡು ಕೊನೆಗೆ ಇಂಥ ಪರಿಸ್ಥಿತಿ ತಂದ್ಕೊಂಡಿದ್ಯಾ. ಸಾರಿ ಅಕ್ಕ, ಐ ಆಮ್ ವೆರಿ ಸಾರಿ. ನನಗೆ ಹೀಗೆ ಆಗ್ಬೇಕು. ನನ್ನನ್ನ ಯಾವ ದೇವರು ಕಾಪಾಡಲ್ಲ. ನನಗೆ ಸಾವೇ ಗತಿ, ಸಾವೇ ಗತಿ. ಹಲೋ ಸರ್, ಒಬ್ಬ ಚಿಕ್ಕ ಹುಡುಗನ ಏನಾದರೂ ನೋಡಿದ್ರೆ ಇಲ್ಲಿ? ಯೆಲ್ಲೋ ಕಲರ್ ಶರ್ಟ್ ಹಾಕೊಂಡಿದ್ದ, ಸ್ವಲ್ಪ ದಪ್ಪ ಆಗಿರ್ತಾನೆ. ಸರ್, ಇಲ್ಲಿ ಯಾವ್ದಾದ್ರು ಹುಡುಗನ್ ನೋಡಿದ್ರಾ? ಇಲ್ಲ ರೀ. ಹಲೋ ಸರ್, ಒಬ್ಬ ಚಿಕ್ಕ ಹುಡುಗನ ನೋಡಿದ್ರಾ? ರಾಕಿ, ಚಿಕ್ಕ ಹುಡುಗ ಯೆಲ್ಲೋ ಶರ್ಟ್ ಹಾಕೊಂಡಿದ್ದ, ನೋಡಿದ್ರಾ? ನೋಡಿಲ್ಲ ರೀ. ಅಣ್ಣ, ರಾಕಿ ಕಾಣಿಸ್ಲಿಲ್ಲ. ಇಲ್ಲಿ ಯಾರನ್ನೇ ಕೇಳಿದ್ರು ನೋಡಿಲ್ಲ ಅಂತ ಇದಾರೆ ಅಭಿ. ಛೇ, ಅಲ್ಲಿ CC ಕ್ಯಾಮ್ರಾ ಕೂಡ ಇಲ್ಲ ಅಣ್ಣ. ಏನ್ ಮಾಡೋದೀಗ? ಪೊಲೀಸ್ ಕಂಪ್ಲೇಂಟ್ ಕೊಡೋಣ ಅಭಿ. ಅವ್ರಾದ್ರೆ ಚಿಕ್ಕ ಮಕ್ಕಳನ್ನ ಎತ್ಕೊಂಡು ಹೋಗೋ ಗ್ಯಾಂಗ್ ಬಗ್ಗೆ ವಿಚಾರಿಸ್ತಾರೆ. ಹಲೋ ಹಲೋ ಭಾವ, ರಾಕಿ ಸಿಕ್ಕದ್ನಾ? ಇಲ್ಲ ನಂದಿನಿ. ಅಕ್ಕ ಏನು ಮಾಡ್ತಿದ್ದಾರೆ? ಅಕ್ಕ ಮನೇಲಿ ಇಲ್ಲ ಭಾವ. ಆ ವಿಷಯನ ಹೇಳ್ಬೇಕಂತಲೇ ಫೋನ್ ಮಾಡ್ದೆ. ಎಲ್ಲಿಗೆ ಹೋದ್ರು? ಗೊತ್ತಿಲ್ಲ ಭಾವ. ಫೋನ್ ಕೂಡ ಮನೇಲೆ ಇಟ್ಟು ಹೋಗಿದ್ದಾರೆ. ಮೈ ಗಾಡ್, ಒಂದ್ಸಲ ಮನೇಲೆಲ್ಲ ಹುಡ್ಕಮ್ಮ. ಮನೆ ಆಚೆ ಎಲ್ಲ ಹುಡುಕ್ತೆ ಭಾವ, ಅಕ್ಕ ಎಲ್ಲೂ ಕಾಣಿಸ್ತಿಲ್ಲ. ಸರಿ, ನೀನೇನು ಗಾಬರಿ ಆಗ್ಬೇಡ, ನಾವು ಬರ್ತಿದೀವಿ. ಸರಿ ಭಾವ. ಏನಾಯ್ತು ಅಭಿ? ಛೇ, ಹೊಸೂರು ಎಲ್ಗೋ ಹೋಗಿದಾರಂತಣ್ಣ. ಅದ್ಗೆ ರಾಕಿನ ಹುಡ್ಕೋಕ್ಕೋಸ್ಕರ ಹೋಗಿರ್ಬೇಕು ಅಣ್ಣ. ರಾಕಿ ಮಿಸ್ ಆಗಿದ್ದು ಇಲ್ಲೇ ಅಲ್ವಾ?
ವಸು ಎಲ್ಲಿಗೆ ಹೋಗಿದ್ದಾಳೆ? ಅಷ್ಟಕ್ಕೂ ಅದಕ್ಕೆ ಎಲ್ಲಿ ಹೋಗಿರ್ಬೋದಣ್ಣ? ರಾಕಿಗೋಸ್ಕರ ಎಲ್ಲಿ ಅಂತ ಹುಡುಕ್ತಾರೆ? ಫೋನ್ ಮನೇಲಿ ಬಿಟ್ಟು ಹೊಸೂರು ಎಲ್ಲಿಗೆ ಹೋಗಿರ್ಬೋದು? ಮನೆಗೆ ಹೋದ್ರೆ ಏನಾದರೂ ಗೊತ್ತಾಗುತ್ತೆ. ನನ್ನ ಜೀವನ ಪೂರ್ತಿ ತಪ್ಪೇ ಮಾಡಿದ್ದೀನಕ್ಕ. ನೀವು ತುಂಬಾ ಸಲ ನನ್ನ ಒಳ್ಳೊಳಗೆ ಬದಲಾಯಿಸ್ಬೇಕು ಅಂತ ನೋಡಿದ್ರು ನಾನು ಬದಲಾಗ್ಲಿಲ್ಲ. ಪ್ರೀತಿಸಿ ಮದುವೆ ಮಾಡ್ಕೊಂಡಿರೋ ಅಖಿಲ್ಗೆ ದ್ರೋಹ ಮಾಡಿದೆ. ನನ್ನ ಆ ದೇವ್ರು ಕೂಡ ಕ್ಷಮಿಸಲ್ಲ ಅಕ್ಕ. ನನಗೆ ಸಾವಿನ ಶಿಕ್ಷೆ. ಹಾರಿಕಾ 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 ಏನಾಯ್ತು? ಹಾರಿಕಾ 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 ಏನಾಗ್ತಿದೆ? ಹಾರಿಕಾ ಏನಾಯ್ತು ಚಿಕ್ಕಮ್ಮ? ಚಿಕ್ಕಮ್ಮ ಹಾರಿಕಾ ಚಿಕ್ಕಮ್ಮ ಚಿಕ್ಕಮ್ಮಂಗೇನೋ ಆಗ್ತಿದೆ. ನೀನ್ ಕಟ್ ಬಿಚ್ಕೊಳಕ್ಕಾಗತ್ತಾ ನೋಡು. ಹಾ ಹಾರಿಕಾ ನಂದಿನಿ, ನಂದಿನಿ, ಹಾ ಭಾವ. ಅಕ್ಕ ಮನೆಗೆ ಬಂದ್ರಾ? ಇಲ್ಲ ಭಾವ, ರಾಕಿ ಸಿಕ್ಕದ್ನಾ? ಇಲ್ಲ ನಂದಿನಿ. ಹೌದು, ಅಕ್ಕನ ಫೋನಲ್ಲಿ. ತಗೊಳ್ಳಿ ಭಾವ. ಫೋನ್ ಯಾಕೆ ಸ್ವಿಚ್ ಆಫ್ ಆಗಿದೆ? ಹಾರಿಕಾ ಏನಾಯ್ತು? ರಾಕಿ ಬೇಗ ಬಿಡಿಸ್ಕೋ. ರಾಕಿ ರಾಕಿ ನನ್ ಕಟ್ ಬಿಚ್ಚು ಬೇಗ. ಹಾರಿಕಾ ಹಾರಿಕಾ ಚಿಕ್ಕಮ್ಮ ಚಿಕ್ಕಮ್ಮ ಹಾರಿಕಾ ರಾಕಿ ಹೋಗ್ ನೀರ್ ತಗೊಂಡ್ ಬಾ. ಹಾರಿಕಾ ಹಾರಿಕಾ ನೀನೇನ್ ಟೆನ್ಷನ್ ಮಾಡ್ಕೋಬೇಡ, ನಿನಗೇನು ಆಗಲ್ಲ. ರಾಕಿ ವಾಟರ್. ಅನ್ನೋನ್ ನಂಬರಿಂದ ಕಾಲ್ ಬಂದಿದೆ. ಯಾರು ಮಾಡಿರ್ಬೋದು? ಆ ನಂಬರ್ಗೆ ಕಾಲ್ ಮಾಡಬಿ. ಸರಿ. ಡ್ಯಾಮ್ ಇಟ್. ಏನಾಯ್ತು ಅಭಿ? ಸ್ವಿಚ್ ಆಫ್ ಆಗಿದೆ ಅಣ್ಣ. ಆ ನಂಬರ್ ಟ್ರೇಸ್ ಮಾಡೋಣ ಅಣ್ಣ, ಅದಕ್ಕೆ ಅಲ್ಲೇ ಹೋಗಿರ್ತಾರೆ. ಈಗ ಹೇಗಿದೆ ಹಾರಿಕಾ? ನನ್ನನ್ನು ಯಾಕೆ ಉಳಿಸ್ದೆ ಅಕ್ಕ? ನೀನ್ ಸಾಯ್ಬೇಕು ಅಂತ ನಾವ್ ಯಾವತ್ತೂ ಆಸೆ ಪಟ್ಟಿಲ್ಲ. ನನ್ ಮಾಡಿರೋ ತಪ್ಪಿಗೆ ಸಾವೇ ನನಗ್ ಸರಿಯಾದ ಶಿಕ್ಷೆ. ಹಾಗೆ ಹೇಳ್ಬೇಡ ಹಾರಿಕಾ. ಮೊದ್ಲು ನಾವಿಲ್ಲಿಂದ ಆಚೆ ಹೋಗ್ಬೇಕು. ಯಾವ್ದಾದ್ರು ದಾರಿ ಇದೆಯಾ ಅಂತ ನೋಡು. ಈ ರೂಮ್ಗೆ ಆ ಡೋರ್ ಒಂದೇ ದಾರಿ ಅಕ್ಕ. ರಾಕ್ಷಸಿ ಹೊರಗಡೆನೆ ಇದ್ದಾಳೆ, ರೌಡಿಗಳು ಇದ್ದಾರೆ. ಈಗೇನ್ ಮಾಡೋದು? ಅಕ್ಕ, ನನ್ ಸೆಲ್ ಫೋನ್ ಇಲ್ಲೇ ಇದೆ. ಅಭಿಭಾವಂಗ್ ಫೋನ್ ಮಾಡೋಣವಾ? ಡ್ಯಾಡಿಗೆ ಫೋನ್ ಮಾಡು, ಈಗ್ಲೇ ಬರಕ್ ಹೇಳು ರಾಕಿ. ಹಾರಿಕಾ ಹಾರಿಕಾ ಕಾಲ್ ಮಾಡ್ತಿದ್ದಾಳೆ. ಹಾಗಾದ್ರೆ ಕಿಡ್ನಾಪ್ ಮಾಡಿರ್ಬೇಕು ಅಣ್ಣ. ಹಲೋ ಹಲೋ ಡ್ಯಾಡಿ, ನಾನು ರಾಕಿ. ರಾಕಿ? ರಾಕಿ ಎಲ್ಲಿದ್ಯಾ? ಶ್ಯಾಮ್ಲಾ ಆಂಟಿ ನನ್ನ ಕಿಡ್ನಾಪ್ ಮಾಡಿದ ಡ್ಯಾಡಿ. ವಾಟ್? ಮಮ್ಮಿ ಮತ್ತೆ ಹಾರಿಕಾ ಚಿಕ್ಕಮ್ಮ ಕೂಡ ಇಲ್ಲೇ ಇದ್ದಾರೆ. ಓಕೆ ಮಗನೇ,
ನಾನು ಬರ್ತಾ ಇದ್ದೀನಿ, ಭಯಪಡ್ಬೇಡ. ಜಸ್ಟ್ ಸ್ಟೇ ದೇರ್. ಬಾಯ್. ಹೇಳಿದ್ಯಾ ರಾಕಿ? ಹಾ ಹೇಳ್ದೆ ಮಮ್ಮಿ. ಹೊಸವರು ರಾಕಿ ಎಲ್ಲಿದ್ದಾರೆ ಅಂತ ಗೊತ್ತಾಯ್ತು. ಆ ಶ್ಯಾಮಲ ದೇವಿ ಕಿಡ್ನಾಪ್ ಮಾಡಿದಾಳಂತೆ. ಅಣ್ಣ, ನಾವಲ್ಲಿ ಹೋಗೋಣ ಬನ್ನಿ. ನೀವಿಬ್ರು ಒಳಗೆ ಹೋಗಿ. ಸರಿ ಮೇಡಮ್. ಮೇಡಮ್, ಇವ್ರು ಕಟ್ ಬಿಚ್ಕೊಂಡಿದ್ದಾರೆ. ಮತ್ತೆ ಅವ್ರನ್ನ ಕಟ್ ಹಾಕಿ. ಏಯ್ ನಮ್ಮ ಮಮ್ಮಿ ಬಿಡು 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 ನಮ್ಮ ಮಮ್ಮಿನ್ ಬಿಟ್ಬಿಡು. ಏಯ್ ಹಿಂದೆ ನಿನ್ಗೆ ಹೇಳ್ತಿರೋದು. ಬಿಡು ಬಿಡು ನಮ್ಮ ಮಮ್ಮಿಗೆ ಏನು ಮಾಡಬೇಡ. ಬಿಡು ನಮ್ಮ ಮಮ್ಮಿನ್ ಬಿಡು. ಸುಮ್ನೆ ಇರು. ಏಯ್ ಆಂಟಿ 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 ಕೈ ಬಿಡಿ ಆಂಟಿ. ನಮ್ಮ ಮಮ್ಮಿಗೆ ಏನು ಮಾಡಬೇಡಿ ಅಂತ ಹೇಳಿ ಆಂಟಿ. ಆಂಟಿ ನಮ್ಮ ಮಮ್ಮಿಗೆ ಏನು ಮಾಡಬೇಡಿ ಅಂತ ಹೇಳಿ ಆಂಟಿ. ಸರಿ ಮೇಡಮ್. ಏಯ್ ನಮ್ಮ ಮಮ್ಮಿಗೆ ಏನು ಮಾಡಬೇಡಿ. ಬಿಡಿ ನನ್ನ ಬಿಡಿ ನಮ್ಮ ಮಮ್ಮಿಗೆ ಏನು ಮಾಡಬೇಡಿ. ನನ್ನ ಕೆಲಸ ಪೂರ್ತಿ ಆಗೋ ತನಕ ನೀವೆಲ್ಲಿಗೂ ಹೋಗೋಕ್ಕಾಗಲ್ಲ. ಮರ್ಯಾದೆಯಾಗಿ ಬಾಯಿ ಮುಚ್ಕೊಂಡಿರಿ. ನಿಮ್ಮನ್ನ ಕಾಪಾಡಕ್ಕೆ ಆ ದೇವ್ರು ಕೂಡ ಬರಲ್ಲ. ಓಕೆ ಮೇಡಮ್, ನಾನು ಹೋಗಿ ರಿಜಿಸ್ಟ್ರೇಷನ್ಗೆಲ್ಲ ವ್ಯವಸ್ಥೆ ಮಾಡಿ ನಿಮಗೆ ಕಾಲ್ ಮಾಡ್ತೀನಿ. ಬೇಗ ಆಗೋ ಥರ ನೋಡಿ. ಓಕೆ ಮೇಡಮ್. ಇವ್ರ ಮೂವರ್ನು ಫಿನಿಶ್ ಮಾಡಿ ಸಿಟಿ ಔಟ್ಸ್ಕರ್ಟ್ಸ್ ಅಲ್ಲಿ ಬಿಸಾಕ್ಬಿಡಿ. ಏನು ಅಂದ್ರೆ ಡ್ಯಾಡಿ ಅವ್ರನ್ನ ತಡೀರಿ. ಏನು ಅಂದ್ರೆ ಎಲ್ಲ ಈ ಶ್ಯಾಮ್ಲಾನೆ ಮಾಡಿದ್ದು. ಇವಳೆ ಮೇನ್ ವಿಲನ್. ಆಸ್ತಿಗೋಸ್ಕರ ಇದನ್ನೆಲ್ಲ ಮಾಡಿದ್ದಾರೆ ರೀ. ಹೌದು, ಆಸ್ತಿಗೋಸ್ಕರನೇ ಮಾಡಿದ್ದು. ಈಗಲೂ ಕೂಡ ನೀವು ನನ್ನಿಂದ ತಪ್ಪಿಸ್ಕೊಳಕ್ ಆಗಲ್ಲ. ನೋ ನೋ ನೋ. ನನಗ್ ಸಿಗದೆ ಇರೋ ಆಸ್ತಿ ನಿಮ್ಗೂ ಸಿಗ್ಬಾರ್ದು. ಈ ರಾಕಿನ ಇಲ್ಲೇ ಸಾಯಿಸ್ಬಿಡ್ತೀನಿ. ನೋ ನೋ ನೋ, ಗನ್ ಕೆಳಗಡೆ ಹಾಕಿ. ಶ್ಯಾಮಲಾ, ಬೇಡ ಬೇಡ. ಎಸೆ ಅವ್ರೆ, ಈ ಶ್ಯಾಮಲಾದೇವಿ
ನನ್ನ ಮಗನ ನನ್ನ ಹೆಂಡತಿನ ಹಾರಿಕನ ಕಿಡ್ನಾಪ್ ಮಾಡಿದ್ದಾಳೆ. ಪ್ಲೀಸ್ ಅರೆಸ್ಟ್ ದೆಮ್. ತಪ್ಪು ಮಾಡಿದವರು ಯಾರು ತಪ್ಪಿಸ್ಕೊಳ್ಳೋಕ್ಕಾಗಲ್ಲ ಶ್ಯಾಮಲಾದೇವಿ. ಜೈಲಲ್ಲಿ ಕಂಬಿ ಎಣಿಸ್ತಾ ಒಳ್ಳೆ ಬುದ್ಧಿ ಕಲಿ. ಕರ್ಕೊಂಡು ಹೋಗಿ ಸರ್. ಹೊಸೋರೆ, ನಿಮ್ಗೇನಾಗಿಲ್ಲ ತಾನೆ? ರಾಕಿ, ಐ ಓಕೆ? ಓಕೆ ಡ್ಯಾಡಿ, ನನಗೇನೂ ಆಗಿಲ್ಲ ರೀ. ಒಟ್ನಲ್ಲಿ ಎಲ್ಲರೂ ಕ್ಷೇಮವಾಗಿ ಆಚೆ ಬಂದ್ವಿ. ನಡೀರಿ ಹೋಗೋಣ. ಬನ್ನಿ. ನಿಂತ್ಕೊಳ್ಳಿ. ನನ್ನನ್ನು ಕೂಡ ನಿಮ್ ಜೊತೆ ಕರ್ಕೊಂಡು ಹೋಗಿ. ನೀನೆಲ್ಗೆ? ನಿನಗೂ ನಮಗೂ ಯಾವ ಸಂಬಂಧನೂ ಇಲ್ಲ. ನಾನು ನಿನ್ನ ಹೆಂಡತಿ ಅಖಿಲ್. ನಾವಿಬ್ರು ಪ್ರೀತಿಸಿ ಮದುವೆ ಆಗಿದ್ದೀವಿ. ಆ ಪ್ರೀತಿಗೆ ನೀನೇ ಮೋಸ ಮಾಡಿದ್ದು. ನನಗೆ ದ್ರೋಹ ಮಾಡಿದ್ಯಾ. ಅದಕ್ಕೆ ಕಾನೂನು ಪ್ರಕಾರ ನಾವು ಬೇರೆ ಆಗಿರೋದು. ಕಾನೂನು ನಮ್ಮನ್ನ ಬೇರೆ ಮಾಡ್ಬೋದು, ಆದ್ರೆ ಪ್ರೀತಿ ನಮ್ಮನ್ನ ದೂರ ಮಾಡಲ್ಲ ಅಖಿಲ್. ನಾನು ಯಾವತ್ತಿದ್ರೂ ನಿನ್ನ ಹೆಂಡ್ತಿನೇ. ಬೇರೊಬ್ಬನ ಮಗುನ ಹೊಟ್ಟೆಲಿ ಇಟ್ಕೊಂಡು ಮತ್ತೆ ಅಖಿಲ್ ಹೆಂಡತಿ ಅಂತ ಹೇಗೆ ಹೇಳ್ತೀಯ ಹಾರಿಕಾ? ಆ ತಪ್ಪು ನನಗೆ ಗೊತ್ತಿಲ್ಲದೆ ಮತ್ತಲ್ಲಿ ನಡೆದೋಯ್ತು ಭಾವ. ಆ ಪಾಪನ ನಾನು ಯಾವತ್ತೂ ತೊಳ್ಕೊಂಡ್ಬಿಟ್ಟೆ. ಈಗ ನಾನು ಪ್ರೆಗ್ನೆಂಟ್ ಅಲ್ಲ. ನನ್ನ ಮನ್ಸು ತುಂಬಾ ಅಖಿಲ ಇದ್ದಾನೆ. ದಡ್ಡತನದಿಂದ ಎಷ್ಟೊಂದು ತಪ್ಪುಗಳು ಮಾಡ್ಬಿಟ್ಟಿದ್ದೀನಿ. ಈಗ ಪಶ್ಚಾತ್ತಾಪದಿಂದ ಕೂಗ ಹೋಗ್ತಿದ್ದೀನಿ. ನನ್ನ ಕ್ಷಮಿಸಿ ನಿಮ್ಮಲ್ಲಿ ಒಬ್ರನ್ನಾಗಿ ಮಾಡ್ಕೊಳ್ಳಿ. ನೀನ್ ಸತ್ರು ಪರವಾಗಿಲ್ಲ ಹಾರಿಕಾ, ನಮ್ಮಲ್ಲೊಬ್ಳು ನೀನಾಗಕ್ಕಾಗಲ್ಲ. ಹಾಗಾದ್ರೆ ನಿನ್ ಕಣ್ ಮುಂದೆನೆ ಸತ್ತು ಹೋಗ್ತೀನಿ. ಹಾರಿಕಾ, ಹಾರಿಕಾ ನೋ ಹಾರಿಕಾ. ಹಾರಿಕಾ, ಬೇಡ ಹಾರಿಕಾ. ಅಖಿಲ್ ಇಲ್ದೆ ನನ್ನ ಜೀವನನೇ ಇಲ್ಲ. ನಾನು ಸತ್ತು ಹೋಗ್ತೀನಿ. ಹಾರಿಕಾ, ಅಯ್ಯೋ ಹಾರಿಕಾ, ಬಿಟ್ಬಿಡೋಣ, ಅವಳನ್ನ ಸಾಯಕ್ ಬಿಡಿ. ತಪ್ಪು ಅಖಿಲ್. ಬದಲಾಗಿರೋ ವ್ಯಕ್ತಿನ ಸಾಯಿ ಅನ್ಬಾರ್ದು. ಅವಳು ಯಾವತ್ತೂ ಬದಲಾಗಲ್ಲ. ಅದಕ್ಕೆ ಬದಲಾಗಿದ್ದಾಳೆ ಅಖಿಲ್. ಅವಳ ಕಣ್ಣಲ್ಲಿ ಪಶ್ಚಾತ್ತಾಪ ಕಾಣಿಸ್ತಾ ಇದೆ. ಪಶ್ಚಾತ್ತಾಪಕ್ಕಿಂತ ಮೀರಿದ ಪ್ರಾಯಶ್ಚಿತ ಇಲ್ಲ ಅಖಿಲ್. ಒಳ್ಳೆ ಮನಸ್ಸಿಂದ ಹಾರಿಕಾನ ಒಪ್ಕೋ. ನಾನು ನಂದಿನಿನ ಮದುವೆ ಮಾಡ್ಕೋತೀನಿ ಅಣ್ಣ. ಬೇಡ ಭಾವ. ನಾನು ನಿನ್ನ ಇಷ್ಟಪಟ್ಟಿದ್ದು ನಿಜಾನೇ, ಆದ್ರೆ ಹಾರಿಕಾ ನಿನ್ನ ಪ್ರೀತಿಸ್ತಿದ್ದಾಳೆ. ಆ ಪ್ರೀತಿನ ಕಳ್ಕೋಬೇಡ ಭಾವ. ಪ್ಲೀಸ್ ಚಿಕ್ಕಪ್ಪ, ಚಿಕ್ಕಮ್ಮನ ಕ್ಷಮಿಸ್ಬಿಡಿ. ನಾವೆಲ್ಲ ಒಟ್ಟಿಗೆ ಇರೋಣ ಪ್ಲೀಸ್. ಅಖಿಲ್, ಅವಳು ನಿನಗೋಸ್ಕರ ಏನೆಲ್ಲ ಮಾಡಿದ್ದಾಳೆ ಒಂದು ಸಾರಿ ನೆನಪು ಮಾಡ್ಕೋ. ಎಲ್ಲರೂ ಒಟ್ಟಿಗೆ ಇದ್ದಾಗ ಎಷ್ಟು ಖುಷಿಯಾಗಿರ್ತಿದ್ವಿ ಅಂತ ಒಂದ್ಸಲ ನೆನಪು ಮಾಡ್ಕೋ.
ಎಷ್ಟು ಆನಂದವಾಗಿತ್ತಲ್ವಾ ನಮ್ಮ ಫ್ಯಾಮಿಲಿ. ಮತ್ತೆ ಆ ಥರ ಫ್ಯಾಮಿಲಿ ನನಗೆ ಬೇಕು. ನನ್ನನ್ನು ನಿಮ್ಮ ಮನೇಲಿ ಕೆಲ್ಸದವ್ರ ಥರ ಇಟ್ಕೊಂಡ್ರು ಪರವಾಗಿಲ್ಲ, ನಿನ್ನ ಜೊತೆನೇ ಇರಬೇಕು ಅಂತ ಆಸೆ. ಪ್ಲೀಸ್ ನನ್ನ ಬೇಡ ಅನ್ಬೇಡ ಅಖಿಲ್, ಕಾಲಿಗೆ ಬೀಳ್ತೀನಿ. ಎದ್ದೇಳು. ನಾವು 3 ಜನ ಮಕ್ಕಳು ಸೊಸೆಂದ್ರು ಯಾವಾಗಲೂ ಒಟ್ಟಿಗೆ ಇರಬೇಕು ಅನ್ನೋ ಅಪ್ಪ ಅಮ್ಮನ ಆಸೆ ಈ ಥರ ನೆರವೇರ್ತು ಅವಿ. ಅಪ್ಪ ಅಮ್ಮ ತುಂಬ ಸಂತೋಷ ಪಡ್ತಾರೆ. ಹೌದು ರೀ, ಇನ್ಮೇಲೆ ಇದೇ ನಮ್ಮ ಕುಟುಂಬ. ಅಲ್ಲ, ವಸುದೈವ ಕುಟುಂಬ.